ನಿನ್ನೆ ದಿವಸ ನಾನು ಮತ್ತು 5 ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ. ಇವತ್ತು ಮಾಡೋ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ 52 ಜನ PKPSನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಅವರು ನಾವು ಬರ್ತೀವಿ ಬೆಳಗಾವಿಗೆ, ಬ್ಯಾಂಕ್ ನೋಡಿಲ್ಲ, ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೊಳ್ಳಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಇದನ್ನು ಹೊರತುಪಡಿಸಿದರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ. ಖಾಸಗಿ ಹೋಟೆಲ್ನಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಾಲಚಂದ್ರ ಜಾರಕಿಹೊಳಿ ಅವರು 40-42 ಜನ ಕರ್ಕೊಂಡು ಸಭೆ ಮಾಡಿದ್ರು. ಅದಕ್ಕೆ ಉತ್ತರ ಅನ್ಬೇಕು. ಅದಕ್ಕೇನು ಉತ್ತರನೂ ಇಲ್ಲ, ಪತ್ರನೂ ಇಲ್ಲ. ನಮ್ಮ ಜನ ಜೊತೆ ಇದ್ದರು, ಬರ್ತೀವಿ ಅಂದರು, ಬರ್ರಿ ಅಂದರು, ಕರ್ಕೊಂಬಂದನು, ಬ್ಯಾಂಕ್ ನೋಡ್ರು, ನಾಮಿನೇಷನ್ ಫೈಲ್ ಮಾಡಿದನು, ಮತ್ತು ಈಗ ಊರಿಗೆ ಹೋಗ್ತೀವಿ ಇಷ್ಟೇ. ಅವರು ಕೂಡ ನಿನ್ನೆ ಸಭೆ ಮಾಡಿದ್ದಾರೆ. ಸಭೆಗಳನ್ನು ನಾನು ದಿನ ಒಂದು 5-6 ಮಾಡಿದನು. ಸಭೆಗಳನ್ನು ಮಾಡಲಿಕ್ಕೆ ಅವ್ರವ್ರ ಹಕ್ಕದಾರ ಅದಾರ, ನಾವು ಹಕ್ಕದಾರ ಇದ್ದೀವಿ. ನಾವು ಒಂದು 5-6 ಸಭೆಗಳನ್ನು ನಿನ್ನೆ ಮಾಡಿದ್ದೀನಿ. 10ನೇ ಸಲ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀವಿ ಸರ್. ಯಾವುದು? 10ನೇ ಸಲ ಈಗ ನೀವು DCC ಬ್ಯಾಂಕಿಗೆ ಇಲ್ಲ 9ನೇ ಸಲ ಅಂದರೆ ಹೊಸ ದಾಖಲೆ ಅಷ್ಟು ಯಾರೂ ಇಲ್ಲ. ಬಹುಶಃ ಹೌದು, ಇದು ಒಂದು ರಾಜ್ಯದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ. ಯಾಕಂದರೆ 40 ವರ್ಷ, ಅದರೊಳಗೆ 10 ವರ್ಷ ಡೈರೆಕ್ಟ್ನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆ ಎಲ್ಲ ಜನರ ಆಶೀರ್ವಾದದಿಂದ, ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ, ಬ್ಯಾಂಕಿನ ಎಲ್ಲ ಹಿರಿಯ ಸಿಬ್ಬಂದಿ ವರ್ಗದಿಂದ ಇವತ್ತು ಶಕ್ಯ ಆಗಿದೆ. ಇದು 9ನೇ ಬಾರಿ. ನಿನ್ನೆ ಒಂದು ಸೆಟ್ ಕೊಟ್ಟಿದ್ದೀನಿ, ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ. ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಎಲ್ಲ PKPSಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ. ಓಕೆ, ಹಾಂ, ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್. ನಾವು ಬರ್ತಾ ಇದ್ನೇ, ಅವರು ನಾವು ನೋಡ್ತೀವಿ, ಬ್ಯಾಂಕ್ ನೋಡಿಲ್ಲ, ಎಂದು ನೋಡಿಲ್ಲ, ಬರ್ತೀವಿ ಅಂದರು, ನಡ್ರಿ ಬಂದು. ನೀವು ಏನು ಅರ್ಥ ಕಲ್ಪಿಸ್ಕೊಳ್ತಿರೋ, ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳೋಕ್ಕಾಗೋದಿಲ್ಲ. ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪಷ್ಟಪಡಿಸಿದ್ದೀನಿ. ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ, ಮರಳಿ ಹೋಗ್ತೀವಿ. ವಿದ್ಯುತ್ ಸಂಘದಾಗ ಅಗ್ರೆಸಿವ್ ಆಗಿದ್ರೆ, ಅಗ್ರೆಸಿವ್ ಗೇಮ್ ಕಾರ್ಡ್ ಪ್ಲೇ ಮಾಡಿದ್ರೆ, ಗೇಮ್ ಕಾರ್ಡ್ ಪ್ಲೇ ಮಾಡತ್ತೀರಿ ಅಂತ ಏನಿಲ್ಲ. ಈಗೂ ಅಗ್ರೆಸಿವ್ ಆಗಿದ್ದೀನಿ. ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡು ಇಲ್ಲಿ ಬನ್ನಿ. ಹಾಂ, ಇಲ್ಲಿ ನೀವು ಅದಕ್ಕೆ ಏನಿದೆ ಅವ್ರಿಗೆ 52 ಜನ ಇಲ್ಲಿ ನನ್ನ ಜೊತೆಗಿದ್ದಾರೆ. 91ರಾಗ 52 ಯಾವುದು? 100ಕ್ಕೆ 110% ಮುಂದುವರಿತದೆ. ಅದನ್ನ ಎಲ್ಲಿ ಹೇಳಕ್ಕೆ ಹೋಗಿಲ್ಲ. ನೀವು ಅದನ್ನ ಹುಟ್ಟಿಸಿ ಹೇಳಕಂದ್ರೆ ಹೇಳಿ, ನೀವು ನನಗೆ ಬೇಕಾಗಿ ಇಲ್ಲ. ಒಳ್ಳೆ ಜನರ ಕೈಯಾಗಿ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ನನ್ನದು. ಇಷ್ಟೇ. ಮನಿ ಮಾಲಕನಿದ್ದವನು ಒಳ್ಳೆ ಇರಬೇಕು, ಕಿರಾಣಿ ಅಂಗಡಿ ಮಾಲಕನು ಒಳ್ಳೆ ಇರಬೇಕು, ಸಂಸ್ಥೆ ಮಾಲಕನು ಒಳ್ಳೆ ಇರಬೇಕು, ಸಮಾಜದಾಗ ಕೆಲಸ ಮಾಡುವಂಥ ವ್ಯಕ್ತಿನೂ ಒಳ್ಳೆಯ ಮನುಷ್ಯ ಇದ್ದರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ, ಮನೆ ವ್ಯವಸ್ಥಿತವಾಗಿರ್ತದೆ, ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅನ್ನೋಂಥ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ. ಹೌದು, ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಹೌದು, ಅದು ಉದ್ದೇಶ ನಮ್ಮದು ಅದೇ ಇದೆ. ಅದನ್ನು ಜಿಲ್ಲೆಯ ಜನ ನಿರ್ಣಯ ಮಾಡ್ತಾರೆ. ಈಗ ಹಿಂದೆ ಅಂದರೆ 5 ವರ್ಷದಿಂದ ಉಮೇಶ್ ಕತ್ತಿ ಸಾಹೇಬ್ರು ಇದ್ದಾಗ ಯಾವ ಕ್ಷೇತ್ರ ಯಾವ ಕ್ಯಾಂಡಿಡೇಟ್ ಆಗ್ಬೇಕಂತ ಅವರೇ ಡಿಸೈಡ್ ಮಾಡ್ತಿದ್ರು. ಆಯ್ಕೆ ಆಗ್ತಿತ್ತು. ಹಂಗೇನು ತಮ್ಮ ಬಹುಶಃ ತಪ್ಪು ಕಲ್ಪನೆ ಇದೆ. ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ, ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಡ್ತಿದ್ರು. ಅವ್ರು ಹೇಳಿದನ್ನು ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ 35-40 ವರ್ಷದಿಂದ ನಡೀತಾ ಬಂದಿದೆ. ಮತ್ತು ಚುನಾವಣೆ ಯಾವಾಗೂ ಚುನಾವಣೆ ಆಗಿಲ್ಲ. ಈ ವರ್ಷ ಯಾವುದಕ್ಕೆ ಆಗ್ತಾಯಿದೆ ಅನ್ನೋದು ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ಯಾರೂ ಚುನಾವಣೆ ಮಾಡಲಿಕ್ಕೆ ಸಿದ್ಧರಿದ್ದರೆ ಇವತ್ತು ದಿವಸ ಎಲ್ಲ 15 ತಾಲೂಕುಗಳು ಸಹಿತ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಿದ್ದಾವೆ. ನಾನು ಮಾತು ಹೇಳ್ತೀನಿ.
ಈಗ ತಾವು ಯಾಕೆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಕತ್ತಿ ಅವರು ಯಾಕೆ ತೆಗೆದುಕೊಳ್ತಾ ಇಲ್ಲ? ಏನು ಅವಶ್ಯಕತೆ ಇಲ್ಲ ನನಗೆ. ಆ ತಾಲೂಕಿನ ಸುಪುತ್ರದಾರಲ್ಲ ಅವ್ರವ್ರು ಆಯಾ ತಾಲೂಕು ಹಿಂದೂ ಯಾವಾಗ ತೊಗೊಂಡಿಲ್ಲ ನಾವು. ನೀವು ನಿಮ್ಮ ನಾಯಕತ್ವವನ್ನು ನಮ್ಮನ್ನು ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರ್ಬೇಕು, ಅದಕ್ಕೆ ತಪ್ಪಣ್ಣಕ್ಕೆ ಬರಂಗಿಲ್ಲ. ಆದರೆ ಜವಾಬ್ದಾರಿಗಳನ್ನು ಇವತ್ತು ದಿವಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ PKPS ತಗೊಳ್ಳೋದ್ರ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಮಂಡಳಿಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸ್ತಾರೆ. ಅದು ಬರೋದಕ್ಕೆ ಜವಾಬ್ದಾರಿಗೆ ಸಂಬಂಧ ಏನಪ್ಪ? ಹೋಗ್ಬಾರ್ದು, ಕರೆದಾಗ ಯಾರು ಕರಿತಾರೆ ಹೋಗೋಣ. ಇನ್ನು ಹೋಗ್ಬೇಡಿ. ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ನೀವು ಅದನ್ನು ಕೆಣಿಗೆ ತೆಗೆದ್ರೆ ನಿಮ್ಮ ಹಾಕ್ಬಿಟ್ಟು ನಾನು ಅದನ್ನು ಯಾವುದು ಇಡೀ ಜಿಲ್ಲೆಗೆ ಇರ್ತಕ್ಕಂಥ 15 ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲ 15 ನಾಯಕರು ಕೂಡ್ಕೊಂಡು ಇವತ್ತು ದಿವಸ ಒಳ್ಳೆಯ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಅವ್ರಿಗೆ ನಾಯಕರ ಕೊರತೆ ಇದೆ, ಅದನ್ನ ತಾವು ನಿಲ್ಲಿಸ್ತೀರಾ ಅಂತ? ಎಲ್ಲ ತಾಲೂಕುಗಳಲ್ಲಿ ಇರುವಂತ ನಾಯಕರಿಗೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ. ಎಲ್ಲರೂ 15 ಜನ ಕೂಡಿದಾಗ ಒಳ್ಳೆಯ ನಾಯಕತ್ವಕ್ಕೆ ಒಂದು ಪುಷ್ಟಿ ಬರ್ತದೆ, ಒಂದು ಶಕ್ತಿ ಬರ್ತದೆ. 15 ಜನ ಕೂಡಿ ಅದು ಸರಿ ಮಾಡ್ತೀವಿ. ಏನು ಇಲ್ಲ, ಅದನ್ನು ಜನ ನಿರ್ಣಯಿಸಿದ್ರೆ. ನಾನೀಗ ಜಿಲ್ಲೆ ವ್ಯಾಪ್ತಿ ಸಂಚರಿಸೋ ಬಗ್ಗೆ 2-3 ಸಲ ಹೇಳಿದ್ದೀನಿ. ಯಾವ ತಾಲೂಕಿನವರು ನನಗೆ ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನು ಜವಾಬ್ದಾರಿ ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ. ನನಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು. ಸಮಾಜದಲ್ಲಿ ಈಗ ಉಪಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜೋರಾಗಿದೆ. ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪಪಂಗಡಗಳನ್ನು ಭಾಳ ನೆಚ್ಕೊಂಡು ಇರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದ್ರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನೂ ಮಾತಾಡಿಲ್ಲ. ನಿನ್ನೆ ದಿವಸ ನಾನು ಮತ್ತು 5 ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ. ಇವತ್ತು ಮಾಡೋ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ 52 ಜನ PKPSನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಅವರು ನಾವು ಬರ್ತೀವಿ ಬೆಳಗಾವಿಗೆ, ಬ್ಯಾಂಕ್ ನೋಡಿಲ್ಲ, ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೊಳ್ಳಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಇದನ್ನು ಹೊರತುಪಡಿಸಿದರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ. ಖಾಸಗಿ ಹೋಟೆಲ್ನಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಾಲಚಂದ್ರ ಜಾರಕಿಹೊಳಿ ಅವರು 40-42 ಜನ ಕರ್ಕೊಂಡು ಸಭೆ ಮಾಡಿದ್ರು. ಅದಕ್ಕೆ ಉತ್ತರ ಅನ್ಬೇಕು. ಅದಕ್ಕೇನು ಉತ್ತರನೂ ಇಲ್ಲ, ಪತ್ರನೂ ಇಲ್ಲ. ನಮ್ಮ ಜನ ಜೊತೆ ಇದ್ದರು, ಬರ್ತೀವಿ ಅಂದರು, ಅಂದರು, ಕರ್ಕೊಂಬಂದನು, ಬ್ಯಾಂಕ್ ನೋಡ್ರು, ನಾಮಿನೇಷನ್ ಫೈಲ್ ಮಾಡಿದನು, ಮತ್ತು ಈಗ ಊರಿಗೆ ಹೋಗ್ತೀವಿ ಇಷ್ಟೇ. ಅವರು ಕೂಡ ನಿನ್ನೆ ಸಭೆ ಮಾಡಿದ್ದಾರೆ. ಸಭೆಗಳನ್ನು ನಾನು ದಿನ ಒಂದು 5-6 ಮಾಡಿದ್ದೇನೆ. ಸಭೆಗಳನ್ನು ಮಾಡಲಿಕ್ಕೆ ಅವ್ರವ್ರ ಹಕ್ಕದಾರ ಅದಾರ, ನಾವು ಹಕ್ಕದಾರಿದ್ದೀವಿ. ನಾವು ಒಂದು 5-6 ಸಭೆಗಳನ್ನು ನಿನ್ನೆ ಮಾಡಿದ್ದೀನಿ. 10ನೇ ಸಲ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀವಿ ಸರ್. ಯಾವುದು? 10ನೇ ಸಲ ಈಗ ನೀವು ಡಿಸಿಸ್ ಬ್ಯಾಂಕಿಗೆ? ಇಲ್ಲ 9ನೇ ಸಲ. ಅಂದರೆ ಹೊಸ ದಾಖಲೆ ಅಷ್ಟೇ ಯಾರೂ ಇಲ್ಲ. ಬಹುಶಃ ಹೌದು, ಇದು ಒಂದು ರಾಜ್ಯದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ. ಯಾಕಂದರೆ 40 ವರ್ಷ ಅದರೊಳಗೆ 10 ವರ್ಷ ಡೈರೆಕ್ಟ್ನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ, ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ, ಬ್ಯಾಂಕಿನ ಎಲ್ಲ ಹಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ಯ ಆಗಿದೆ. ಇದು 9ನೇ ಬಾರಿ. ನಿನ್ನೆ ಒಂದು ಸೆಟ್ ಕೊಟ್ಟಿದ್ದೀನಿ, ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ. ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಎಲ್ಲ PKPSಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ.
ಓಕೆ ಹಾಂ ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೆ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದು ಎಂದು ನೋಡಿಲ್ಲ ಬರ್ತೀವಿ ಅಂದರು ನಡ್ರಿ ನೋ ನೀವು ಏನು ಅರ್ಥ ಕಲ್ಪಿಸ್ಕೊಳ್ತಿರೋ ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳೋಕ್ಕಾಗೋದಿಲ್ಲ. ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪಷ್ಟಪಡಿಸಿದ್ದೀನಿ. ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ, ಮರಳಿ ಹೋಗ್ತೀವಿ. ವಿದ್ಯುತ್ ಸಂಘದಾಗ ಅಗ್ರೆಸಿವ್ ಆಗಿದ್ರೆ ಅಗ್ರೆಸಿವ್ ಗೇಮ್ ಕಾರ್ಡ್ ಪ್ಲೇ ಮಾಡಿದ್ರೆ ಗೇಮ್ ಕಾರ್ಡ್ ಪ್ಲೇ ಮಾಡತ್ತೀರಿ ಅಂತ ಏನಿಲ್ಲ, ಈಗೂ ಅಗ್ರೆಸಿವ್ ಆಗಿದ್ದೀನಿ. ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡು ಇಲ್ಲಿ ಬನ್ನಿ. ಹಾಂ ಇಲ್ಲಿ ನೀವು ಅದಕ್ಕೆ ಏನಿದೆ ಅವ್ರಿಗೆ 52 ಜನ ಇಲ್ಲಿ ನನ್ನ ಜೊತೆಗಿದ್ದಾರೆ. ಯಾವುದು 100% 110% ಮುಂದುವರಿತದೆ. ಅದನ್ನ ಎಲ್ಲಿ ಹೇಳಕ್ ಹೋಗಿಲ್ಲ. ನೀವು ಅದನ್ನ ಹುಟ್ಟಿಸಿ ಹೇಳಕಂದ್ರೆ ಹೇಳಿ, ನೀವು ನನಗೆ ಬೇಕಾಗಿಲ್ಲ. ಇಲ್ಲ, ಒಳ್ಳೆ ಜನರ ಕೈಯಾಗಿ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ನನ್ನದು. ಇಷ್ಟೇ. ಮನಿ ಮಾಲಕನಿದ್ದವನು ಒಳ್ಳೆ ಇರಬೇಕು, ಕಿರಾಣಿ ಅಂಗಡಿ ಮಾಲಕನು ಒಳ್ಳೆ ಇರಬೇಕು, ಸಂಸ್ಥೆ ಮಾಲಕನು ಒಳ್ಳೆ ಇರಬೇಕು, ಸಮಾಜದಾಗ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿನೂ ಒಳ್ಳೆಯ ಮನುಷ್ಯ ಇದ್ದರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ, ಮನಿ ವ್ಯವಸ್ಥಿತವಾಗಿರ್ತದೆ, ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅನ್ನೋಂಥ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ. ಹೌದು, ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಬಟ್ ಹೌದು, ಅದು ಉದ್ದೇಶ ನಮ್ಮದು ಅದೇ ಇದೆ. ಅದನ್ನು ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ. ಈಗ ಹಿಂದೆ ಅಂದರೆ 5 ವರ್ಷದಿಂದ ಉಮೇಶ್ ಕತ್ತಿ ಸಾಹೇಬ್ರು ಇದ್ದಾಗ ಯಾವ ಕ್ಷೇತ್ರ ಯಾವ ಕ್ಯಾಂಡಿಡೇಟ್ ಆಗ್ಬೇಕಂತ ಅವರೇ ಡಿಸೈಡ್ ಮಾಡ್ತಿದ್ರು, ಆಯ್ಕೆ ಆಗ್ತಿದ್ರು. ಹಂಗೇನು ತಮ್ಮ ಬಹುಶಃ ತಪ್ಪು ಕಲ್ಪನೆ ಇದೆ. ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಡ್ತಿದ್ರು. ಅವ್ರು ಹೇಳಿದನ್ನು ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ 35-40 ವರ್ಷದಿಂದ ನಡೀತಾ ಬಂದಿದೆ. ಮತ್ತು ಚುನಾವಣೆ ಯಾವಾಗೂ ಚುನಾವಣೆ ಆಗಿಲ್ಲ. ಈ ವರ್ಷ ಯಾವುದಕ್ಕೆ ಆಗ್ತಾ ಇದೆ ಅನ್ನೋದು ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ಯಾರೂ ಚುನಾವಣೆ ಮಾಡಲಿಕ್ಕೆ ಸಿದ್ಧರಿದ್ದರೆ ಇವತ್ತು ದಿವಸ ಎಲ್ಲ 15 ತಾಲೂಕುಗಳು ಸಹಿತ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರನ್ನು ಮಾತು ಹೇಳ್ತೀನಿ. ಈಗ ತಾವು ಯಾಕೆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳ ಜವಾಬ್ದಾರಿಯನ್ನು ರಮೇಶ್ ಕತ್ತಿ ಅವರು ಯಾಕೆ ತೆಗೆದುಕೊಳ್ತಾ ಇಲ್ಲ? ಏನು ಅವಶ್ಯಕತೆ ಇಲ್ಲ ನನಗೆ. ಆ ತಾಲೂಕಿನ ಸುಪುತ್ರದಾರಲ್ಲ ಅವ್ರವ್ರು ಆಯಾ ತಾಲೂಕು ಹಿಂದೂ ಯಾವಾಗ ತೊಗೊಂಡಿಲ್ಲ ನಾವು. ನೀವು ನಮ್ಮನ್ನು ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರಬೇಕು, ಅದಕ್ಕೆ ತಪ್ಪನ್ನಕ್ಕೆ ಬರೋಂಗಿಲ್ಲ. ಆದರೆ ಜವಾಬ್ದಾರಿಗಳನ್ನು ಇವತ್ತು ದಿವಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ PKPS ತೊಗೊಳ್ಳೋದ್ರ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಮಂಡಳಿಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸ್ತಾರೆ. ಅದು ಬರೋದಕ್ಕೆ ಜವಾಬ್ದಾರಿಗೆ ಸಂಬಂಧ ಏನಪ್ಪ? ಹೋಗ್ಬಾರ್ದು, ಕರೆದಾಗ ಯಾರು ಕರಿತಾರೆ ಹೋಗೋಣ. ಇನ್ನು ಹೋಗ್ಬೇಡಿ. ಅಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ನೀವು ಅದನ್ನು ಕೆಣಿಗೆ ತೆಗೆದ್ರೆ ನಿಮ್ಮ ಹಾಕ್ಬಿಟ್ಟು ನಾನು ಅದನ್ನು ಯಾವುದು ಇಡೀ ಜಿಲ್ಲೆಗೆ ಇರ್ತಕ್ಕಂಥ 15 ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲ 15 ನಾಯಕರು ಕೂಡ್ಕೊಂಡು ಇವತ್ತು ದಿವಸ ಒಳ್ಳೆಯ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಅವ್ರಿಗೆ ನಾಯಕರ ಕೊರತೆ ಇದೆ, ಅದನ್ನ ತಾವು ನಿಲ್ಲಿಸ್ತೀರಾ ಅಂತ. ಎಲ್ಲ ತಾಲೂಕುಗಳಲ್ಲಿ ಇರುವಂತ ನಾಯಕರಿಗೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ. ಎಲ್ಲರೂ 15 ಜನ ಕೂಡಿದಾಗ ಒಳ್ಳೆಯ ನಾಯಕತ್ವಕ್ಕೆ ಒಂದು ಪುಷ್ಟಿ ಬರ್ತದೆ, ಒಂದು ಶಕ್ತಿ ಬರ್ತದೆ. 15 ಜನ ಕೂಡಿ ಅದು ಸರಿ ಮಾಡ್ತೀವಿ. ಏನು ಇಲ್ಲ, ಅದನ್ನು ಜನ ನಿರ್ಣಯಿಸಿದ್ರೆ ನಾನೀಗ ಜಿಲ್ಲೆ ವ್ಯಾಪ್ತಿ ಸಂಚರಿಸೋ ಬಗ್ಗೆ 2-3 ಸಲ ಹೇಳಿದ್ದೀನಿ. ಯಾವ ತಾಲೂಕಿನವರು ನನಗೆ ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನು ಜವಾಬ್ದಾರಿ ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ. ನನಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದು ಒಂದು ಸ್ವಾಮಿಗಳು
ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು. ಸಮಾಜದಲ್ಲಿ ಈಗ ಉಪಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜೋರಾಗಿದೆ. ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪಪಂಗಡಗಳನ್ನು ಭಾಳ ನೆಚ್ಕೊಂಡು ಇರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದ್ರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನೂ ಮಾತಾಡಿಲ್ಲ.